ಆತ್ಮೀಯ ಮಿತ್ರರೇ, ನಿಮ್ಗೆಲ್ರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರ. ಕಳೆದ ಕೆಲವಾರ ದಿನಗಳಿಂದ ನಾವು ಮುಟ್ಟಿದ್ರೆ ತಟ್ಟುಬಿಡ್ತೀವಿ ಅನ್ನುವಂಥ ಒಂದು ಥೀಮನ್ನು ಇಟ್ಕೊಂಡು ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. 2 ಥರದ ಕಾರ್ಯಕ್ರಮಗಳು ಮೇಜರ್ ಆಗಿ ನಡೀತಾ ಇವೆ. ಇನ್ಫ್ಯಾಕ್ಟ್ ಹಾಗೆ ಹೇಳೋದಾದ್ರೆ 3 ಥರದ ಕಾರ್ಯಕ್ರಮಗಳು. ಮೊದಲನೇದು, ಸ್ವತಃ ನಾನು ಜಿಲ್ಲಾ ಕೇಂದ್ರಗಳಲ್ಲಿ ಕೆಲವು ಕೇಂದ್ರಗಳಿಗೆ ಹೋಗಿ ಮುಟ್ಟಿದ್ರೆ ತಟ್ಬಿಡ್ತೀವಿ ಅಂತ ಕಾರ್ಗಿಲ್ನ ಕುರಿತಂತ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ. ಸುಮಾರು 1.5 ಗಂಟೆಗಳ ಕಾಲ ನಾನು ಇದಾಗಲೇ ಶಿವಮೊಗ್ಗಕ್ಕೆ ಹೋಗಿ ಬಂದೆ. ಆನಂತರ ಉತ್ತರ ಕರ್ನಾಟಕದಲ್ಲೇ ರಾಯಚೂರಿನಲ್ಲಿದ್ದೆ, ಮೊನ್ನೆ ಕಲಬುರಗಿಯಲ್ಲಿದ್ದೆ, ಈಗ ನೆಕ್ಸ್ಟ್ ಸವಣೂರಿಗೆ ಹೋಗೋದಿದೆ. ನಿರಂತರವಾಗಿ ಭಿನ್ನ ಭಿನ್ನ ಸ್ಥಳಗಳಲ್ಲಿ ಹೆಚ್ಚು ಕಡಿಮೆ ಪ್ರತಿದಿನ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 26ನೇ ತಾರೀಕು ಕಾರ್ಗಿಲ್ ಯುದ್ಧ ಗೆದ್ದ ದಿನ ಸ್ವತಃ ಕನಕಪುರದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಾದ ನಂತರ ಕನಕಪುರದಿಂದ ಸವಣೂರಿಗೆ ನಾನು ಹೋಗಿ ಸವಣೂರಿನಲ್ಲಿ ಹೆಚ್ಚು ಕಡಿಮೆ ಈ ಕಾರ್ಯಕ್ರಮ ನನ್ನ ದೃಷ್ಟಿಯಿಂದ ಮುಗಿಯುತ್ತೆ. ಅಟ್ ದ ಸೇಮ್ ಟೈಮ್ ನಮ್ದೊಂದು ರಥ ಹೋಗ್ತಾ ಇದೆ. ಮುಟ್ಟಿದ್ರೆ ತಟ್ಬಿಡ್ತೀವಿ ಅಂತಾನೆ ಅದಕ್ಕೂ ಟೈಟಲ್ ರಥಕ್ಕೆ. ಈ ರಥದ ವೈಶಿಷ್ಟ್ಯ ಏನ್ ಗೊತ್ತೇನು? ಈ ರಥದಲ್ಲಿ ನಾನು ಸ್ವತಃ ನಾನೇ ಇದಕ್ಕೆ ಹೋಗಿ ತೊರಳಿಂಗ್ ಬೆಟ್ಟದ ಬುಡಕ್ಕೆ ಹೋಗಿ ಅಲ್ಲಿ ಕಾರ್ಗಿಲ್ನ ಆ ಭೂಮಿಯಲ್ಲಿ ಹಾರಾಡಿಸಿದ ಧ್ವಜವನ್ನ ಅಲ್ಲಿನ ಕಮಾಂಡಿಂಗ್ ಆಫೀಸರ್ ಇಂದ ತಗೊಂಡು ಬಂದಿದ್ದೆ ನಾನು. ಕಮಾಂಡಿಂಗ್ ಆಫೀಸರ್ ಕರ್ನಲ್ ಪ್ರಶಾಂತ್ ಹಿರೇಮಠ್ ಅಂತ ಅವರು ಕನ್ನಡದವರೇ. ಅವರು ಕೂಡ ನಮ್ಗಲ್ಲಿ ಸಿಕ್ಕಿದ್ರು. ಬಹಳ ವಿಶೇಷವಾಗಿರುವಂತ ಅನುಭವ ಅದು. ನಾನು ಕಾಲಕ್ರಮದಲ್ಲಿ ಅದನ್ನ ಅನುಭವ ನಿಮ್ ಜೊತೆ ಹಂಚಿಕೊಳ್ತೀನಿ. ಇವತ್ತು ಎಲ್ಲ ಕಡೆಗಳಲ್ಲೂ ಈ ರಥ ಹೋಗ್ತಾ ಇದೆ. ಇನ್ಫ್ಯಾಕ್ಟ್ ನೆನ್ನೆ ಹೊಸಪೇಟೆಯಲ್ಲಿ ಅದ್ದೂರಿ ಕಾರ್ಯಕ್ರಮ, ಮಂಡ್ಯದಲ್ಲಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಅದಾದ ನಂತರ ಮೈಸೂರಲ್ಲಿ ಆಯಿತು, ಹುಬ್ಳಿನಲ್ಲಿ ಕಾಲೇಜುಗಳಿಗೆ ಆ ರಥ ತಿರುಗಾಡಿದೆ. ಆನಂತರ ಅದು ಹೊಸಪೇಟೆಗೆ ಹೋಗಿ ಹೊಸಪೇಟೆಯಿಂದ ಬೆಂಗಳೂರಿಗೆ ಬರ್ತಿದೆ, ಕನಕಪುರದಲ್ಲಿ ಅದು ನಮ್ಮ ಜೊತೆ ಸೇರ್ಕೊಳ್ಳುತ್ತೆ. ಅಂಡ್ ನಾನ್ ನಿಮ್ ಜೊತೆ ಈಗ ಯಾಕೆ ಬಂದಿರೋದು ಅಂತಂದ್ರೆ, ಈಗ ಅದು ಬಿಟ್ಟು ನಾವು ಕಾಲೇಜಿಗೂ ಕೂಡ ನಮ್ಮ ಕಾರ್ಯಕರ್ತರು, ಟ್ರೈನ್ಡ್ ಆಗಿರುವಂತಹ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ಇದು 3ನೇ ಹಂತದ ಕಾರ್ಯಕ್ರಮ. ಇನ್ನು 4ನೇ ಹಂತದ ಕಾರ್ಯಕ್ರಮ ಜುಲೈ 26ನೇ ತಾರೀಕು ಕಾರ್ಗಿಲ್ ಯುದ್ಧವನ್ನ ಗೆದ್ದು 25 ವರ್ಷ ಆಗುತ್ತೆ. ಐ ರಿಪೀಟ್, ಜುಲೈ 26ನೇ ತಾರೀಕು ಕಾರ್ಗಿಲ್ ಯುದ್ಧವನ್ನ ಗೆದ್ದು 25 ವರ್ಷ ಆಗುತ್ತೆ. ಇದೇ ಕಾರ್ಗಿಲ್ ಬೆಟ್ಟಗಳ ಮೇಲೆ ವಿಕ್ರಮ್ ಬಾತ್ರಾ ಎ ದಿಲ್ ಮಾಂಗೆ ಮೋರ್ ಅಂತ ಹೇಳಿದ ನಂತರ ಅವರು ತಮ್ಮ ದೇಹ ತ್ಯಾಗವನ್ನು ಮಾಡಿದ್ರು. ಇದೇ ಕಾರ್ಗಿಲ್ ಬೆಟ್ಟಗಳ ಮೇಲೆ ಕರ್ನಲ್ ವಿಶ್ವನಾಥನ್ ಅವರು ಪ್ರಾಣ ಕೊಟ್ಟಿದ್ರು. ಇದೇ ಕಾರ್ಗಿಲ್ ಬೆಟ್ಟಗಳ ಮೇಲೆ ನಮ್ಮ ಕರ್ನಾಟಕದ ಕ್ಯಾಪ್ಟನ್ ನವೀನ್ ನಾಗಪ್ಪ ಆ ಥರ ಏಟುಗಳನ್ನು ತಿಂದುಕೊಂಡು ಇವತ್ತಿಗೂ ಕೂಡ ನಮ್ಮ ನಡುವೆ ಪ್ರೇರಣೆಯ ಶಕ್ತಿಯಾಗಿ ಉಳ್ಕೊಂಡಿದ್ದಾರೆ. ಇದೇ ಕಾರ್ಗಿಲ್ನ ಬೆಟ್ಟಗಳ ಮೇಲೆ ಪರಮವೀರ್ ಚಕ್ರ ಪುರಸ್ಕೃತರಾಗಿರುವಂತ ಗ್ರೆನಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ 10 ಗುಂಡುಗಳನ್ನು ತಿಂದು ಇವತ್ತಿಗೂ ನಮ್ಮ ಜೊತೆ ಅವರು ಜೀವಂತವಾಗಿದ್ದಾರೆ. ಇದೇ ಕಾರ್ಗಿಲ್ನ ಬೆಟ್ಟಗಳ ಮೇಲೆ ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ಅವರು ತಮ್ಮ ಶೌರ್ಯವನ್ನ ಪ್ರದರ್ಶಿಸಿದ ರೀತಿ, ಇದೇ ಕಾರ್ಗಿಲ್ನ ಬೆಟ್ಟಗಳ ಮೇಲೆ ಮರಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ನಾಯಕ್ ದಿಗೇಂದ್ರ ಕುಮಾರ್ ಅವರು 48 ಜನ ಪಾಕಿಸ್ತಾನಿಯರನ್ನ ತಮ್ಮ LMG ಇಂದ ಕೊಂದು ಬಿಸಾಡಿದಂತ ನಾಯಕ್ ದಿಗೇಂದ್ರ ಕುಮಾರ್ ಅವರು ಇದೇ ಕಾರ್ಗಿಲ್ ಬೆಟ್ಟಗಳ ಮೇಲೆ ಸಾಹಸ ತೋರಿಸಿದ್ದು. ಮಿತ್ರ, ಇದೇ ಕಾರ್ಗಿಲ್ ಬೆಟ್ಟಗಳ ಮೇಲೆ 545ಕ್ಕೂ ಹೆಚ್ಚು ಈ ದೇಶದ ವೀರ ಯೋಧರನ್ನ ನಾವು ಕಳ್ಕೊಂಡಿದ್ದೀವಿ. ಇದೇ ಕಾರ್ಗಿಲ್ ಬೆಟ್ಟಗಳ ಮೇಲೆ ಅಸಂಖ್ಯವಾಗಿರುವಂತಹ ಭಾವನಾತ್ಮಕ ಪ್ರಸಂಗಗಳನ್ನ ನಡೆದಿರೋದನ್ನ ನಾವು ಗಮನಿಸಿದ್ದೀವಿ. ಇಂಥ ಕಾರ್ಗಿಲ್ ಯುದ್ಧಕ್ಕೆ 25 ವರ್ಷ. ಕಾರ್ಗಿಲ್ ಯುದ್ಧ ನನ್ನ ಕಾಲದ ತರುಣರಿಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಅಂತಂದ್ರೆ ನಾವೆಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿದ್ದ ಸಂದರ್ಭ ಅದು. ಇವತ್ತು ಇದೇ ಕಾರ್ಗಿಲ್ನ ಈ ಕಥೆಯನ್ನ ಮುಂದಿನ ಪೀಳಿಗೆಯವರಿಗೆ ತಿಳಿಸುವ ಪ್ರಯತ್ನವಾಗಿ ಯುವ ಬ್ರಿಗೇಡ್, ಸೋದರಿ ನಿವೇದಿತಾ ಪ್ರತಿಷ್ಠಾನ ಮತ್ತೆಲ್ಲ ಸೈನಿಕ ಕುಟುಂಬದವರು, ಸೈನಿಕ ಪರಂಪರೆಯವರು ಸೇರ್ಕೊಂಡು ಈ ಕಾರ್ಗಿಲ್ನ ವಿಜಯೋತ್ಸವವನ್ನ ಯಾರು ಆಚರಣೆ ಮಾಡಲಿ ಬಿಡ್ಲಿ, ನಾವಂತೂ ಮಾಡಲೇಬೇಕು ಅನ್ನುವಂತ ಹಠ ಹಿಡಿದು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು ಏನ್ ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದ್ರೆ, ಈ ಕಾರ್ಗಿಲ್ ವಿಜಯೋತ್ಸವದ ಆ ದಿನ ಅಥವಾ ಅದಕ್ಕೆ ಸಂಬಂಧಪಟ್ಟ ಆ ದಿನಗಳಲ್ಲಿ ನಾವು ಕಾರ್ಗಿಲ್ ರನ್ ಮಾಡ್ತಾ ಇದ್ದೀವಿ. ಕಾರ್ಗಿಲ್ ರನ್ಗೆ ಒಂದು ಟೈಟಲ್ ಕೊಟ್ಟಿದ್ದೀವಿ. ನಮ್ಮ ಸೈನಿಕರು ಕಾರ್ಗಿಲ್ ಯುದ್ಧವನ್ನೇನೋ ಗೆದ್ದಿದ್ದಾರೆ. ಈಗ ಇದೇ ಸೈನಿಕರು ಕಾರ್ಗಿಲ್ನ ಆ ಯುದ್ಧವನ್ನ ಗೆದ್ದ ನಂತರ ಮುಂದಿನ ಟಾರ್ಗೆಟ್ ಏನು ಅಂತಂದ್ರೆ, ಇಡೀ ಭಾರತ ನಾವು ಟಾರ್ಗೆಟ್ POK ಅಂತ POK ಗೆಲ್ಲುವಂತ ದೃಷ್ಟಿಯಿಂದ ಓಡುವಂತ ಒಂದು ಆಲೋಚನೆ ಇಟ್ಕೊಂಡಿದ್ದೀವಿ. ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಾವೆಲ್ಲರೂ POK ಗೆಲ್ಲುವಂತ ದೃಷ್ಟಿ, ಅಫ್ಕೋರ್ಸ್ ಅದು ಆ ದೃಷ್ಟಿ ಅಂತ ನಾವು ಅನ್ಕೊಂಡಿರೋದು. ಆದ್ರೆ ಕಾರ್ಗಿಲ್ ಯುದ್ಧವನ್ನ ಗೆದ್ದಿರುವಂತ ಈ ದೇಶದ ವೀರ ಸೈನಿಕರಿಗೆ ನಾವು ಗೌರವವನ್ನ ಸಮರ್ಪಿಸೋದಕ್ಕೆ ಸೇರೋಣ ಅಂತ ನನ್ನ ಅಪೇಕ್ಷೆ ಇದೆ. ಎಲ್ಲೆಲ್ಲಿ ಸೇರ್ತೀವಿ ಅಂತ ನಾನು ಹೇಳ್ತೀನಿ. ದಾವಣಗೆರೆಯಲ್ಲಿ 26ನೇ ತಾರೀಕು ಬೆಳಿಗ್ಗೆ ಎಲ್ಲ ತರುಣರು ಸೇರ್ಕೊಂಡು ಓಡ್ತಾ ಇದ್ದಾರೆ. ಸವಣೂರಿನಲ್ಲಿ 29ನೇ ತಾರೀಕು ಉತ್ತರ ಕರ್ನಾಟಕದ ದೃಷ್ಟಿಯಿಂದ, ಗದಗ್ನಲ್ಲಿ 28ನೇ ತಾರೀಕು ಸೇರ್ತಾ ಇದ್ದಾರೆ. ಹುಬ್ಳಿಯಲ್ಲೂ ಕೂಡ 28ನೇ ತಾರೀಕು. ಪ್ರಾಬಬಲಿ ಹುಬ್ಳಿಯಲ್ಲಿ ನಾನು ಇರ್ಲಿಕ್ಕೆ ಆಗತ್ತಾ, ನಾನು ನೋಡ್ತೀನಿ. ನನಗೆ ಹುಬ್ಳಿಯಲ್ಲಿ ಅವತ್ತಿನ ದಿನ ಕಾರ್ಯಕ್ರಮ ಇದೆ. ಅವತ್ತಿನ ಬೆಳಗ್ಗೆ ಬೇಗ ಹೋದ್ರೆ ನಾನು ಕೂಡ ಅಲ್ಲಿರುವಂತ ಪ್ರಯತ್ನ ಮಾಡ್ತೀನಿ. ಇನ್ನು ದಕ್ಷಿಣ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ, ಬೆಂಗಳೂರು ನಗರದಲ್ಲಿ ಸಿಟಿನಲ್ಲಿ 27ನೇ ತಾರೀಕು ಕಾರ್ಗಿಲ್ ರನ್ ಆಗುತ್ತೆ. ಹೆಚ್ಚು ಕಡಿಮೆ ನಾವು ನ್ಯಾಷನಲ್ ಕಾಲೇಜಿಂದ ಒಂದು ಸುತ್ತ ಹಾಕೊಂಡು ಮತ್ತೆ ವಾಪಸ್ ನ್ಯಾಷನಲ್ ಕಾಲೇಜ್ಗೆ ಬರ್ತೀವಿ. ಅವತ್ತು ಕ್ಯಾಪ್ಟನ್ ನವೀನ್ ನಾಗಪ್ಪ, ಕಾರ್ಗಿಲ್ನ ವೀರ ಯೋಧ ಕ್ಯಾಪ್ಟನ್ ವಿಕ್ರಮ್
ವಿಕ್ರಮ್ ಬಾತ್ರಾ ಅವರ ಜೊತೆಗೆ ಅವ್ರ ಜೊತೆಗೂಡಿ ಸೆಣಸಿದಂತ ಅಪರೂಪದ ಯೋಧ ನಮ್ಮ ಜೊತೆ ಇರಲಿಕ್ಕಿದ್ದಾರೆ. ಅದು ಬೆಂಗಳೂರು ನಗರದಲ್ಲಿ 27ನೇ ತಾರೀಕು, ಹೊಸಕೋಟೆಯಲ್ಲಿ 26ನೇ ತಾರೀಕು ಅವರು ಕಾರ್ಗಿಲ್ ರನ್ ಮಾಡ್ತಿದ್ದಾರೆ. ಇನ್ನು ಉತ್ತರ ಕನ್ನಡದವರು ತುಂಬಾ ದೊಡ್ಡ ತಯಾರಿ ಮಾಡಿಕೊಂಡಿದ್ದಾರೆ. ಅದಾಗಲೇ 150ಕ್ಕೂ ಹೆಚ್ಚು ಜನ ರಿಜಿಸ್ಟರ್ ಆಗಿದ್ದಾರೆ. ಕುಮಟಾದಲ್ಲಿ ಅವರು 27ನೇ ತಾರೀಕು ರನ್ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ನಗರದಲ್ಲಿ 28ನೇ ತಾರೀಕು ಕಾರ್ಗಿಲ್ ರನ್ ಆಗುತ್ತೆ. ಸೊರಬದಲ್ಲಿ 26ನೇ ತಾರೀಕು ವಿಜಯೋತ್ಸವದೊಂದಿಗೆ ರನ್ ಆಗುತ್ತೆ. ಮೈಸೂರಿನಲ್ಲಿ 28ನೇ ತಾರೀಕು ಪ್ರಾಬಬಲಿ ಭಾನುವಾರ ಅವತ್ತು ರನ್ ಆಗುತ್ತೆ. ಮಂಡ್ಯದಲ್ಲೂ ಕೂಡ 28ನೇ ತಾರೀಕು ಕಾರ್ಗಿಲ್ ರನ್ ಅಂದ್ರೆ ಟಾರ್ಗೆಟ್ POK ರನ್ ಆಗುತ್ತೆ. ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಾವೆಲ್ಲರೂ ಕೂಡ ಈ ರನ್ ಅಲ್ಲಿ ಎಲ್ಲೆಲ್ಲಿ ಇರ್ತೀವೋ ಅಲ್ಲಿ ಭಾಗವಹಿಸೋಣ. ಯುವ ಬ್ರಿಗೇಡ್ನ ಕಾರ್ಯಕರ್ತರನ್ನ ನೀವು ಮಾತನಾಡಿಸಿ, ಅಥವಾ ಬೆಂಗಳೂರಿನಲ್ಲಿ ನೀವೇನಾದ್ರೂ ಇರೋದಾದ್ರೆ, ಬೇರೆ ಬೇರೆ ಕಡೆಯಿಂದ ಬಂದವರು ಇರೋದಾದ್ರೆ 27ನೇ ತಾರೀಕು ಶನಿವಾರ, ನಮ್ಗೆ ಅವತ್ತಿನ ದಿನ ಹೇಗಿದ್ರು ಅನೇಕರಿಗೆ ರಜೆ ಇರುತ್ತೆ. ನಾವೆಲ್ಲರೂ ಬೆಳಿಗ್ಗೆ 6:30 ಗಂಟೆಗೆ ರನ್ ಶುರುವಾಗುತ್ತೆ. 6:15ಗೆ ನಾವು ಬಂದ್ಬಿಡೋಣ ಅಂತ ನಾನು ನಿಮ್ಮನ್ನ ಕಳಕಳಿಯಿಂದ ಕೇಳ್ಕೊಳ್ತೀನಿ. ನ್ಯಾಷನಲ್ ಕಾಲೇಜಿನ ಬಸವನಗುಡಿ ನ್ಯಾಷನಲ್ ಕಾಲೇಜ್ನಲ್ಲಿ ನಾವೆಲ್ಲರೂ ಸೇರೋಣ. ಎಲ್ಲರೂ ಜೊತೆಗೂಡಿ ಕಾರ್ಗಿಲ್ನ ಗೆದ್ದಾಯ್ತು, ಇನ್ನೀಗ ಟಾರ್ಗೆಟ್ POK ಅನ್ನುವಂತ ಒಂದು ಲಕ್ಷ್ಯವನ್ನು ಇಟ್ಕೊಂಡು ಓಡೋಣ. ಯಾವ POK ಕಳ್ಕೊಂಡಿದ್ವು ಅದು ಗೆಲ್ಲೋದು ಅಲ್ಟಿಮೇಟ್ಲಿ ನಮ್ ಗುರಿ ಆಗ್ಲಿ, ಭಾರತ ಅಖಂಡವಾಗ್ಲಿ ಅನ್ನುವಂತ ಪರಿಕಲ್ಪನೆಯಿಂದ ನಾವೆಲ್ಲರೂ ಓಡೋದಕ್ಕೋಸ್ಕರ ಸೇರೋಣ. ಯಾವ್ದಾವುದಕ್ಕೋ ನಾವು ಸೇರ್ತೀವಿ, ಯಾವ್ದಾವುದಕ್ಕೋ ರನ್ ಮಾಡ್ತೀವಿ, ಯಾವ್ದಾವುದಕ್ಕೋ ಪಾರ್ಟಿಗೋಸ್ಕರ ಗಂಟೆಗಟ್ಲೆ, ಸಿನಿಮಾಗೋಸ್ಕರ ಗಂಟೆಗಟ್ಲೆ ಕಾಲ ಕಳಿತೀವಿ. ನಾನು ಯಾವುದನ್ನು ತಪ್ಪು ಅಂತ ಹೇಳಲ್ಲ, ಆದ್ರೆ ನಮಗೋಸ್ಕರ ಗಡಿಯ ತುದಿಯಲ್ಲಿ ನಿಂತ್ಕೊಂಡು ಸುದೀರ್ಘವಾಗಿ ಕಾದಾಡಿದಂತ ಆ ವೀರ ಯೋಧರಿಗೋಸ್ಕರ ಒಂದು ಸಣ್ಣ ಓಟ ನಾವು ಓಡ್ತಾ ಅವರುಗಳನ್ನು ಜೊತೆಲಿ ಸೇರಿಸ್ಕೊಂಡು ಒಂದು ಪುಟ್ಟ ಪ್ರಯತ್ನ ಮಾಡಬಹುದಾ ಅಂತ ಕೇಳಲಿಕ್ಕೋಸ್ಕರ ನಿಮ್ಮ ಎದುರಿಗೆ ಬಂದಿರೋದು ಮಿತ್ರರೇ. ನಂಗೆ ಗೊತ್ತು ತುಂಬಾ ಕೆಲಸ ಎಲ್ರಿಗೂ ಇರುತ್ತೆ. ಆ ಕೆಲಸದ ನಡುವೆ ಒಂದ್ ಸ್ವಲ್ಪ ಹೊತ್ತನ್ನ, ಹೆಚ್ಚಂದ್ರೆ 1-1.5 ಗಂಟೆ ನಾವು ನಮ್ಮ ಸೈನಿಕರಿಗೋಸ್ಕರ ಮೀಸಲಿಡುವಂತ ಪ್ರಯತ್ನವನ್ನ ನಾವೆಲ್ಲರೂ ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಎಗೇನ್ ಐ ರಿಪೀಟ್, ಬೆಂಗಳೂರಿನಲ್ಲಿ ಯಾರು ಇದ್ದೀರೋ ಅವರಿಗೋಸ್ಕರ, ಯಾಕಂದ್ರೆ ಕರ್ನಾಟಕದ ಬೇರೆ ಬೇರೆ ಭಾಗದ ಜನ ನೀವೆಲ್ಲರೂ ಇಲ್ಲಿ ಇರ್ತೀರಾ. ಬೆಂಗಳೂರಿನಲ್ಲಿರೋರು ಶನಿವಾರ 27ನೇ ತಾರೀಕು ನಾಡಿದ್ದು ನಾವೆಲ್ಲರೂ ಕೂಡ ಜೊತೆಯಲ್ಲಿ ಸೇರೋಣ. ನಾವು ನ್ಯಾಷನಲ್ ಕಾಲೇಜ್ ಮೈದಾನದಿಂದ ಒಂದು ಸುತ್ತು ಬಂದು ಮತ್ತೆ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಸೇರ್ತೀವಿ. ಅಲ್ಲೆಲ್ಲ ಸೇರ್ತಾ ಕಾರ್ಗಿಲ್ ವೀರ ಯೋಧರಿಗೆ ಒಂದು ಗೌರವದ ಸಮರ್ಪಣೆ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ನಿಮ್ಮೆಲ್ಲರನ್ನು ವಿನಂತಿಸ್ಕೊಳ್ತೀನಿ. ಯಾರ್ಯಾರು ಅವತ್ತು ಫ್ರೀ ಇದ್ದೀವಿ ಅಂತ ನಿಮ್ಗನ್ಸುತ್ತೋ ಬನ್ನಿ, ನಾವೆಲ್ಲರೂ ಜೊತೆಗೂಡೋಣ. ಹೊಸ ನಾಡನ್ನ ಕಟ್ಟೋದ್ರಲ್ಲಿ ನಮಗೆ ಸೈನಿಕರು ಏನು ನೆರವಾಗಿದ್ದಾರೆ, ಆ ಸೈನಿಕರಿಗೆ ಒಂದು ಕೃತಜ್ಞತೆಯನ್ನು ಸಮರ್ಪಿಸೋಣ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸಾಧ್ಯವಾದವರು 26ನೇ ತಾರೀಕು ಸಂಜೆ ಕನಕ್ಪುರಕ್ಕೆ ಬನ್ನಿ. ಅವತ್ತೇ ನಾವು ಗೆದ್ದಿದ್ದ ದಿನ ಆಗಿದ್ದರಿಂದ ಅದು ತುಂಬಾ ವಿಶೇಷವಾಗಿರುವಂತಹ ಸಂಭ್ರಮ. ನಾವೆಲ್ಲರೂ ಅಲ್ಲಿ ಸೇರೋಣ ಅಂತ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ವಿನಂತಿಸ್ಕೊಳ್ತಾ, ಈ ಲೈವ್ ನಲ್ಲಿ ನೀವು ಜೊತೆಗೂಡಿದ್ದೀರಾ, ಹಾಗೆ ಲೈವ್ ರನ್ ಅಲ್ಲೂ ಕೂಡ ನನ್ನ ಜೊತೆ ಸೇರ್ಕೊಳ್ಳಿ ಅಂತ ನಾನು ಪ್ರಾರ್ಥಿಸ್ಕೊಳ್ತೀನಿ. ಯುವ ಬ್ರಿಗೇಡ್ ಸೋದರಿ ನಿವೇದಿತಾ ಪ್ರತಿಷ್ಠಾನ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೆ. ಅಲ್ಲಿ ಭೇಟಿ ಮಾಡೋಣ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.